ಮಂಡಳಿಗಿಂತ ಸುತ್ತಮುತ್ತಲ ಗ್ರಾಮದ ಭಕ್ತರು ಇಲ್ಲಿಗೆ ಪಾಂಡುರಂಗನ ಭಕ್ತರು ಇಲ್ಲಿಗೆ ಆಗಮಿಸಿದ್ದೀರ. ನಿಮಗಾಗಿ ಒಂದೆರಡು ಮಾತು ನಿಮಗೆ ವಿಷಯ ತಿಳಿಸಬೇಕು ಅನ್ನೋಕ್ಕೋಸ್ಕರ ನಾನು ವಿಶೇಷವಾಗಿ ಪ್ರತಿದಿನ ಇಲ್ಲಿ ಒಂದು ಭಗವತ್ ಚಿಂತನೆಯನ್ನು ಮಾಡ್ತಾ ಇದ್ದೇನೆ. ಭಜನೆಯ ಜೊತೆಗೆ ಜ್ಞಾನದ ಸಂಪಾದನೆಯೂ ಕೂಡ ಆಗಬೇಕು ಅಂತ. ಜ್ಞಾನವುಳ್ಳ ಭಕ್ತಿ ಅದು ನಿಜವಾದ ಭಕ್ತಿ, ಜ್ಞಾನರಹಿತವಾದ ಭಕ್ತಿ ಅದು ಮೂಢ ಭಕ್ತಿ. ಅದು ಪಾಂಡುರಂಗನಿಗೆ ಬೇಕಾಗಿಲ್ಲ. ಪಾಂಡುರಂಗ ಒಂದೇ ಒಂದು ನಮ್ಮಿಂದ ಅಪೇಕ್ಷೆ ಪಡೋದು ಒಂದೇ ಒಂದು. ಇವತ್ತು ದಿವಸ ಭೀಮನ ಅಮಾವಾಸ್ಯೆ ದಿವಸ ನಾವೆಲ್ಲರೂ ಬಂದಿದ್ದೀವಿ. ನಮ್ಮ ಭಜನಾ ಮಂಡಳಿಯವ್ರಿಗಂತ ಬಿಟ್ಬಿಟ್ಟು ನಾನು ಮಿಕ್ಕಿದವ್ರಿಗೆ ಹೇಳ್ತಾ ಇದ್ದೆ. ಯಾಕೆಂದರೆ ಭಜನಾ ಮಂಡಳಿಯವರು ನಾವೆಲ್ಲ ಮಾಡ್ತಾ ಇದ್ದೇವೆ, ಮಿಕ್ಕಿದವ್ರು ಏನು ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಇವತ್ತು ದಿವಸ ವಿಶೇಷವಾಗಿ ನಿಮಗಾಗಿ ಒಂದು ವಿಚಾರವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅವನು ಅಪೇಕ್ಷೆ ಪಡೋದು ಒಂದೇ ಒಂದು, ಅವನ ನಾಮಸ್ಮರಣೆ. ಅವನ ನಾಮಸ್ಮರಣೆ ಅಂದರೆ ಏನಪ್ಪ? ಎಷ್ಟು ಜನ ಪ್ರಶ್ನೆ ಮಾಡ್ತಾರೆ. ಅವನ ನಾಮಸ್ಮರಣೆ ಅಂತಂದರೆ ವಿಠ್ಠಲ ವಿಠ್ಠಲ ಪಾಂಡುರಂಗ, ಇಷ್ಟೇ. ವಿಠ್ಠಲ ವಿಠ್ಠಲ ಪಾಂಡುರಂಗ. ನಾವೆಲ್ಲರೂ ಕೂಡ ಭಕ್ತ ಕುಂಬಾರನ ಫಿಲಮ್ ನೋಡಿದ್ದೇವೆ, ಹೌದಲ್ವ? ಆ ಭಕ್ತ ಕುಂಬಾರ ಎಷ್ಟು ಮಟ್ಟಿಗೆ ಪಾಂಡುರಂಗನನ್ನ ಸ್ಮರಣೆ ಮಾಡ್ತಾ ಇದ್ದ, ಅವನು ಎಷ್ಟು ಉದ್ಧಾರ ಆದ, ಇಡೀ ಜಗತ್ತಿಗೆ ಪಾಂಡುರಂಗನ ಮಹಿಮೆಯನ್ನ ಆ ಭಕ್ತ ಕುಂಬಾರದಲ್ಲಿ ನಮಗೆಲ್ಲ ಸಾದೃಶ್ಯಪಡಿಸಿದ್ದಾರೆ. ಆದ್ದರಿಂದ ನಾವೇನ್ ಮಾಡಬೇಕು? ಪಾಂಡುರಂಗನ ಸ್ಮರಣೆ ಮಾಡಬೇಕು. ಏನ್ ಮಾಡ್ಬೇಕಾದ್ರೆ ಪಾಂಡುರಂಗನ ಸ್ಮರಣೆ ಅಂದ್ರೆ ಅವ್ನು ಕೇಳೋದೇನು ಒಂದೇ, ಏನು? ನಿಮ್ಮಿಂದ ನನಗೆ ನಾಮಸ್ಮರಣೆ ಬರಬೇಕು. ನಾವು ಅವನು ಕೇಳ್ಬೋದು, ಹಕ್ಕಿರುತ್ತೆ. ಯಾವಾಗ ಕೇಳೋ ಹಕ್ಕಿರುತ್ತೆ? ನಾವು ಅವನ ಸ್ಮರಣೆಯನ್ನು ಮಾಡಿದ ಮೇಲೆ ನಾವು ಕೇಳೋ ಹಕ್ಕಿರುತ್ತೆ. ಪಾಂಡುರಂಗ ನಾವು ಕೇಳ್ಕೊಳ್ಳೋದು, ನಮ್ಗೇನ್ ಬೇಕೋ ಅದನ್ನು ಕೇಳ್ಕೊಳ್ಬೋದು. ಕೇಳಿದಾಗ ಅವನು ಏನ್ ಮಾಡ್ತಾನೆ? ನಮಗೆ ಬೇಕಾದ ವರಗಳನ್ನ ನೀಡ್ತಾನೆ. ಅದಕ್ಕೆ ಏನ್ ಮಾಡ್ಬೇಕು? ಸ್ಮರಣೆ ಹೆಂಗ್ ಮಾಡೋದು? ಸರ್ ನಾವು ಹೇಳ್ಬಿಟ್ರಿ ವಿಠ್ಠಲ ಪಾಂಡುರಂಗ ಎರಡೇ ಹೇಳಿದ್ರಿ, ಎರಡು ಸ್ಮರಣೆ ಮಾಡ್ತೀವಿ. ನನಗೆ ಹೆಂಗೆ ಸ್ಮರಣೆ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ಇವನಿಗೆಲ್ಲ ಒಂದ್ಸರಿ ಹೇಳ್ಕೊಡ್ತೀನಿ. ನೀವು ಅದರಂತೆ ಮನೆಯಲ್ಲೂ ಕೂಡ ಅದನ್ನ ನೀವು 4 ಜನ 5 ಜನ ಒಬ್ಬೊಬ್ರು ಗುಂಪು ಮಾಡ್ಕೊಳ್ಳಿ. ನೀವೆಲ್ಲ ಬಂದಿದ್ದೀರಲ್ವಾ? 5 ಜನ 6 ಜನ ಗುಂಪು ಮಾಡಿದಿರಲ್ವ? ನೀವೆಲ್ಲರೂ ಬಂದು ಸೇರಿದಿರಲ್ವಾ? ಆ ಕಡೆಯಿಂದ ನೋಡ್ಕೊಂಬನ್ನಿ. ಆ ಕಡೆಯಿಂದ ನೋಡ್ಕೊಂಬಂದ್ರೆ ಎಷ್ಟು ಜನ ನಮ್ಮ ಸುತ್ತಮುತ್ತಲ ಗ್ರಾಮದವರು ಎಲ್ಲ ಕೂಡ ಬಂದು ಸೇರಿದಿರಲ್ವಾ? ನೀವೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಒಂದೇ ಒಂದು, ಇವತ್ತೇನು ಎಷ್ಟು ಜನ ಬಂದಿದ್ದೀರ ಅಷ್ಟು ಜನ ಗುಂಪು ಮಾಡ್ಕೊಳ್ಳಿ. ಗುಂಪು ಮಾಡ್ಕೊಂಡು ನಿಮ್ಮ ಮನೇಲಿ ಸೇರ್ಕೊಂಡು ನಾನು ಹೇಳಿದ್ರೆ ಹೇಳ್ಕೊಂಡು ಹೋಗಿ ಅಷ್ಟೇ. ನಾ ಹೇಳೋದೇನು ಅಂದ್ರೆ ವಿಠ್ಠಲ ವಿಠ್ಠಲ ಹೇಳಿ, ವಿಠ್ಠಲ ವಿಠ್ಠಲ ಪಾಂಡುರಂಗ. ಹೇಳ್ಬೇಕು ನೀವೆಲ್ಲ, ವಿಠ್ಠಲ ವಿಠ್ಠಲ ಹೇಳಿ, ಪಾಂಡುರಂಗ ಪಂಢರಿನಾಥ ಪಾಂಡುರಂಗ ವಿಠ್ಠಲ ವಿಠ್ಠಲ. ಅದನ್ನ ರಾಗ ಹೇಳಿ, ಅವನು ರಾಗ ಕೇಳ್ತಾ ಇರೋದವನು ವಿಠ್ಠಲ ವಿಠ್ಠಲ ಪಾಂಡುರಂಗ, ಪಂಢರಿನಾಥ ಪಾಂಡುರಂಗ. ಅದು ಕೇಳಲ್ಲ ಅವನು, ಅದೇ ಶಬ್ದ ಇರ್ಬೋದು, ಆದ್ರೆ ಅವ್ನು ಕೇಳ್ತಾ ಇರೋದೇನು? ವಿಠ್ಠಲ ವಿಠ್ಠಲ ಹೇಳಿ, ವಿಠ್ಠಲ ವಿಠ್ಠಲ. ನಾ ಹೇಳ್ತೇನೆ, ವಿಠ್ಠಲ ವಿಠ್ಠಲ ಪಾಂಡುರಂಗ ಪಾಂಡುರಂಗ ವಿಠ್ಠಲ ವಿಠ್ಠಲ ಪಾಂಡುರಂಗ ಪಂಢರಿನಾಥ ಪಾಂಡುರಂಗ ವಿಠ್ಠಲ ವಿಠ್ಠಲ ಪಾಂಡುರಂಗ ಪಂಢರಿನಾಥ